ಕ್ರಿಂಜ್ ಕಾಂಟೆಂಟ್ ಅಲ್ಲ, ಆ್ಯಕ್ಚುಲ್ ಕಾಂಟೆಂಟ್ ಏನಿರುತ್ತೆ ಇಟ್ ಶುಡ್ ಗ್ರೂ. ಆ್ಯಂಡ್ ಎವ್ರಿ ಸಿಂಗಲ್ ಒನ್, ಇಫ್ ಸಮನ್ ಈಸ್ ವಾಚಿಂಗ್, ಡೂ ದ ವರ್ಕ್ ಆ್ಯಂಡ್ ಇಟ್ಸ್ ನೈಸ್ ಆ್ಯಂಡ್ ಕೀಪ್ ಗೋಯಿಂಗ್. ಆ್ಯಂಡ್ ಒನ್ ಫೈನ್ ಡೇ ಥಿಂಗ್ಸ್ ಗೋನ ಚೇಂಜ್, ಆಯಿತಾ? ಇನ್ ದ ಎಂಡ್ ಥಿಂಗ್ಸ್ ಗೋನ ಚೇಂಜ್. ಆಗ ನಿಮಗೆ ಅನಿಸುತ್ತೆ ಇಷ್ಟು ಈಸಿ ಇತ್ತ, ನಾನು ಮುಂಚೆನೇ ಮಾಡಬೇಕಿತ್ತು. ಬಿಗ್ ಹಾರ್ಟ್ಸ್ ವಿಲ್ ಸರ್ವ್ ಯು ಆಲ್ವೇಸ್ ಬಿಗ್ ಕಪ್ ಆಫ್ ಕಾಫಿ. ಕೊಡ್ತೀರಾ? ಹಾಯ್ ಗಾಯ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ಮನೆಯಿಂದ ಶುರು ಮಾಡಿದೆ, ಎದ್ದು ಸೀದಾ ಬೆಲ್ಟರ್ ತಗೊಂಡು ಪಪ್ಪಿನ ಕರ್ಕೊಂಡು ಹೊರ್ಗಡೆ ಬಂದುಬಿಟ್ಟು ಮಾಡ್ತಾಯಿದ್ದೀನಿ ವೀಡಿಯೋ. ಸೊ ಲೆಂತಿ ವೀಡಿಯೋ ಮಾಡಲಿಕ್ಕೆ ಒಂದು 2 ದಿನ ಗ್ಯಾಪ್ ಕೊಟ್ಟು ಮಾಡೋಣ ಅಂತಿದ್ದೀನಿ. ಏನು ವಿಷಯಪ್ಪ ಅಂದರೆ, ಇದಿದ್ದು ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರಲ್ಲಿ. ಏನು ವಿಷಯಪ್ಪ ಅಂದರೆ, ಕಷ್ಟ ಆಗ್ತದೆ. ಈ ಸಣ್ಣ ಶಾರ್ಟ್ಸ್ನ ಎಡಿಟ್ ಮಾಡಬೇಕು, ಆಮೇಲೆ ಲೆಂತಿ ವೀಡಿಯೋ ಎಡಿಟ್ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಕಷ್ಟ ಆಗ್ತದೆ ಸ್ವಲ್ಪ. ಅದಕ್ಕೆ ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಆ್ಯಂಡ್ ಆ್ಯಸ್ ಮಾತಾಡಲಿಕ್ಕೆ ನನಗೆ ತುಂಬ ಖುಷಿ ಇರೋದ್ರಿಂದ ಈ ಒಂದು ವಿಷಯನ ಬಿಟ್ಟರೆ ಹೀಗೆ. ಸೊ ವಿಲ್ ಟ್ರೈ, ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಓಕೆ, ಸೊ ಇವಾಗ ವಾಕಿಂಗ್ ಮುಗಿಸಿ ಹೊರಟು ನಾಷ್ಟ ಮುಗಿಸಿ ವಾಪಸ್ ಡ್ಯೂಟಿ ಹೋಗಬೇಕು. ಅದೇ ರಾಗ ಅದೇ ಹಾಡು ನೋಡ್ತಾ ನೋಡ್ತಾ ನಿಮಗೆ ಬೋರ್ ಆಗ್ಬೋದು, ಬಟ್ ಪರವಾಗಿಲ್ಲ, ಮಾಡೋಣ. ಇಂಟ್ರೆಸ್ಟಿಂಗ್ ವಿಷಯ ಅನ್ನೋದು ಬರುತ್ತೆ. ಗೈಸ್, ಒಂದು ರೈಮ್ಸ್ ಬಿಡ್ಲಾ? ಲೈಫು ಎಂಬ ಮೈ ಗಾಡ್ ಲೈಫು ಎಂಬ ಈಜಿನಲ್ಲಿ ಮುಳುಗಿ ಹೋದ ಚಂದಿರ, ಈಜಿ ಬರಲ ದೋಣಿ ಹತ್ಲ ಒಂದು ಗೊತ್ತಾಗ್ತಿಲ್ಲ ಸುಂದರ. ಚೆನ್ನಾಗಿದೆ ನಾ ಬೇಡಿ. ಎಂಥ ಕತೆ ಅಂದರೆ, ಲೈಫಲ್ಲಿ 2 ದಾರಿ ಬರುತ್ತೆ. ರಕ್ಷಿತ್ ಶೆಟ್ಟಿ ಒಂದು ಡೈಲಾಗ್ ಹೇಳಿದರೆ ಗೊತ್ತಾ? ಇವಾಗ ಒಂದು ದೋಣಿ ಹತ್ತಿ ಹೋದ್ಮೇಲೆ ಇನ್ನೊಂದು ದೋಣಿ ಮಿಸ್ ಮಾಡ್ಕೊಬಾರ್ದಂತೆ. ಎಂತ ಮಾಡಲಿ, ನಮ್ಮ ದೋಣಿಗೆ ಬೇರೆ ಮೋಟ್ರ್ ಇಲ್ಲ, ತಿರುಗಿಸ್ಕೊಂಡು ವಾಪಸ್ ಬರೋಣ ಅಂದರೆ ತೆಪ್ಪ ಗಾಯ್ಸ್, ನಮ್ಮದು ತೆಪ್ಪ. ಹಿಂಗೆ ತೂಗಿಸಿ ಹೋಗಬೇಕು. ನೋಡೋಣ. ನಾಷ್ಟ ಮಾಡಿದ್ರೆ ಅಲ್ಲ, ನಾಷ್ಟ ಮಾಡ್ತಾಯಿದ್ವಿ, ಚಪಾತಿ ಆ್ಯಂಡ್ ಮೊಟ್ಟೆ ಪಲ್ಯ. ಟೈಮ್ ಆಗ್ತಾ ಉಂಟು, ನಾಷ್ಟ ಮಾಡ್ಕೊಂಡು ಬೇಗ ಹೊರಡಬೇಕು. ಚಲೋ. ಸ್ಮಾಲ್ ಫ್ಯಾಮಿಲಿ ವಿಚ್ ಐ ಆಮ್ ಬಿಲ್ಡಿಂಗ್ 1 2 ಅದು ಒಂದನ್ನು ಇಲ್ಲಿಟ್ಟಿದ್ದೀನಿ. ಇದೇನಕ್ಕೆ ಇಲ್ಲಿ ಅಂದರೆ, ನಮ್ಮ ನಿಧಿ ಏನಿದೆ, ಹೂ ಕಂಡ್ರೆ ಖುಷಿ ಅದಕ್ಕೆ. ಸೊ ಹಂಗೆ ಮಾಡಿ ಯಾಕೆ ಬೇಕು? ಚೆನ್ನಾಗಿರೋ ನಮ್ಮ ಒಂದು ಇದನ್ನು ಕಚ್ಚಿ ತಿಂದಾಕ್ಲಿಕ್ಕೆ. ಸೊ ಅದೊಂದು ವಿಷಯ. ಆ್ಯಂಡ್ ಹೆಚ್ಚು ಬಾರಿ. ಹಾಯ್ ಬಾ ಗೈಸ್, ಟೈಮ್ ಇಸ್ 9:50. ಇವಾಗ ವಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೀನಿ. ಸೊ ಲೆಟ್ಸ್ ಟ್ರೈ. ಒಂದು ಲಿಫ್ಟ್ ಕ್ಯಾಚ್ ಮಾಡಲಿಕ್ಕಾದರೆ ಕ್ಯಾಚ್ ಮಾಡೋಣ. ಮಾರ್ನಿಂಗ್ ಸ್ವಲ್ಪ ಎಕ್ಸೈಟಿಂಗ್ ಮಾರ್ನಿಂಗ್ ಮಾಡೋಣ. ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾದರೆ ಇಲ್ಲ. ಲೆಟ್ಸ್ ಗೋ. ಏರಿಯಾದಲ್ಲಿ ಈ ಒಂದು ಅಪ್ ಏನಿದೆ, ಸೈಡಲ್ಲಿ ಕಪ್ ಅಂದ್ಕೊಳ್ಳಿ, ಇಷ್ಟು ದೊಡ್ಡ ಅಪ್. ಇವಾಗ ಒಂದು ಅರ್ಧ ಹಾಕಿದ್ದೀನಿ, ಇದಿಷ್ಟು ಹತ್ಕೊಂಡ್ಬಂದೆ, ಇನ್ನಿಷ್ಟು ಹತ್ತಕ್ಕದೆ. ಇದೊಂದು ಅಪ್ಪತ್ತು ಬಿಟ್ಟರೆ ಮುಗಿತು. ಇದೊಂದೇ ಟಾಸ್ಕ್. ಬೇಕಿದ್ರೆ ನಾವು ನಿಮಗೆ ಅಲ್ಲಿ ಕಾಣಿಸ್ತುಂಟಾ ಆ ದಾರಿ, ಹಂಗೆ ಸಹ ಹೋಗ್ಬೋದು. ಬಟ್ ಕರ್ಕೊಂಡು ಹೋಗ್ತೀನಿ ಇವತ್ತಲ್ಲ. ಅದರಿಂದ ಸಹ ಒಂದು ದೊಡ್ಡ ಕಹಾನಿ ಇದೆ, ಕಹಾನಿನ ಹೇಳ್ತೀನಿ. ಎಷ್ಟು ನಿಮಗಿಲ್ಲೆಲ್ಲ ಎಂತ ಕಾಣಿಸ್ತುಂಟು? ಈ ಒಂದು ಖಾಲಿ ಜಾಗ. ಮುಂಚೆ ಅದೆಲ್ಲ ಫುಲ್ ಕಾಡು ತುಂಬಿಕೊಂಡು ಕಾಫಿ ತೋಟಲ್ಲೇ ಇತ್ತು. ಆ ಪ್ರಾಪರ್ಟಿನ ಚೇಂಜ್ ಮಾಡಿ ಬ್ಯಾಂಗ್ಳೂರು ಯಾರೋ ಬಂದು ಲೇಔಟ್ ಮಾಡ್ತೀನಿ ಅಂತೇಳಿ ಖತಮ್. ಆ್ಯಂಡ್ ಕೇಸೆಲ್ಲ ಆಗಿಬಿಟ್ಟಿದೆ ಅದ್ರ ಮೇಲೆ. ನೋಡಿ, 1 ವರ್ಷ ಆಗ್ಲಿಕ್ಕಾಯ್ತು. ಆ್ಯಂಡ್ ವರ್ಕ್ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಕೇಸಾಗಿ ಸ್ಟಾಪ್ ಮಾಡ್ತಿದ್ದಾರೆ, ಕಾಡು ಹಾನಿ ಮಾಡ್ತಿದ್ದಾರೆ ಗೈಸ್. ಇಂಥವ್ರ ಮೇಲೆ ನಾವು ಸಹ ಪೋಸ್ ಮಾಡೋಣ ಗೈಸ್. ನಾವು ಆನ್ ದ ಹೈವೇ. ಈಗ ಲಿಫ್ಟ್ ಕೇಳ್ವಾ? ಈಗ ಲಿಫ್ಟ್ ಕೇಳಿದ್ರೆ ಸಿಗ್ಬೋದು.
ಬಾಯ್ಸ್ ಆಪೋಸಿಟ್ ವೇಲಿ ಹೋಗ್ತಿದ್ರು, ಇಲ್ಲ ಅವ್ರ ಜೊತೆ ಹೋಗ್ಬೋಯ್ತು. ಡಬಲ್ಸ್ ಪರವಾಗಿಲ್ಲ, ನನ್ನ ತ್ರಿಬಲ್ಸ್ ಹಾಕೊಂಡು ಬೇಕಾದ್ರೆ ಕರ್ಕೊಂಡು ಹೋಗ್ತಿದ್ರು. ಲೈವ್ ಒಂದು ಕಾಟ್ ಆದರೆ ಈಸಿ, ಅದರ್ವೈಸ್ ಲಿಫ್ಟ್ ಸಿಕ್ಕಿ ಮತ್ತೆ ವಿಡಿಯೋ ಮಾಡೋದು ಸ್ವಲ್ಪ ಟಾಸ್ಕ್. ನೋಡೋಣ ಸಿಗ್ತಾರ. ಗಾಡಿನೇ ಬರ್ತಿಲ್ಲ ಗಾಯ್ಸ್, ಕೇಳೋಣ ಅಂದರೆ ಒಂದು ಗಾಡಿ ಬರ್ತಾ ಇದೆ. ಓಹೋ ಯಾ ಯಸ್, ದೇಸ್ ಅ ಸಿಂಗಲ್ ಅಂಕಲ್ ಕಮಿಂಗ್. ಸಿಕ್ಕಿದ್ರೆ ಲಕ್. ಅವಾಗ ಟ್ರೈ ಮಾಡೋಣ. ಯಮ್ ಯಮ್ ಯಮ್. ಸಿಗುತ್ತಾ ಇಲ್ಲ ವೇಟ್. ಅಂಕಲ್ ಲಿಫ್ಟ್ ಕೊಡ್ತೀರಾ? ಥ್ಯಾಂಕ್ಸ್ ಅಂಕಲ್. ಹಾಂ, ಜಂಕ್ಷನ್ ತನಕ ಸಾಕು. ಲಿಫ್ಟ್ ದ್ಯಾಟ್ ಟು ಲೈವ್ ಕ್ರೇಜಿ. ಅದ್ರಲ್ಲಿ ನೀರು ಹೊರಡ್ರಿ. ಓಕೆ ಜಂಕ್ಷನ್ ತನಕ ಸಾಕು ಅಂಕಲ್. ಬಾಯ್ಗೊಂದು ಬಾಯ್ ಮಾಡಿಬಿಡಿ. ಯೋ, ದ್ಯಾಟ್ ವಾಸ್ ಅ ಗುಡ್ ಲಿಫ್ಟ್ ಗೈಸ್. ಈ ಲಿಫ್ಟ್ ಕೇಳಿ ಜರ್ನಿನೊಂದು ಈಸಿ ಮಾಡೋದಿದೆಯಲ್ಲ, ಏನೋ ಒಂಥರ ಮಜಾ, ಕ್ರೇಜಿ. ಇವಾಗ 5 ನಿಮಿಷ ಇದೆ, ಇನ್ನೂ 5 ನಿಮಿಷ ಸೇವ್ ಮಾಡಿದ್ದೀನಿ. ಸೊ ಕರೆಕ್ಟ್ ಟೈಮಿಗೆ ಡ್ಯೂಟಿಗೆ ತಲುಪ್ತೀನಿ. ಏನು ಬೇಕಿದ್ರು ಮಾಡಿ, ಬಟ್ ಡ್ಯೂಟಿ ಒಂದು ನೀಟಾಗಿ ತಲುಪಿ. ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಆ್ಯಂಡ್ ಡಿಸಿಪ್ಲಿನ್ ಟು. ಮಹೇಂದ್ರ ಒಂದಿನ ಕಾರ್ ಬೈ ಮಾಡೋಂಗಿದ್ರೆ, ಮಹೇಂದ್ರ ಖುಷಿದ್ರೆ ವಿಲ್ ಕಮೆಂಟ್ ಬೈ ಹಿಯರ್. ಹಾಯ್ ಅಣ್ಣ, ಒಂದು ವೇ ಮಾಡಿ. ಹಾಗೆ ತಲುಪಿದ್ವಿ ಡ್ಯೂಟಿ ಜಾಗ ತಲುಪಿದ್ವಿ ಗೈಸ್. ಆ್ಯಸ್ ಯು ಕ್ಯಾನ್ ಸಿ ಬಿಗ್ ಕಪ್. ಸೊ ಬಿಗ್ ಕಪ್ದು ಏನು ವಿಷಯ ಗೊತ್ತಾ? ಬಿಗ್ ಹಾರ್ಟ್ಸ್ ವಿಲ್ ಸರ್ವ್ ಯು ಆಲ್ವೇಸ್ ಬಿಗ್ ಕಪ್ ಆಫ್ ಕಾಫಿ. ದಟ್ಸ್ ವೈ ಬಿಗ್ ಕಪ್ ಇಸ್ ಸ್ಪೆಷಲ್. ಡ್ರೈ ಆಗಿಲ್ಲ, ಈ ಕಡೆ ಓ ಸಾರಿ ಅಣ್ಣ, ನನ್ನೊಂದು ಸಿಗ್ನೇಚರ್ ಹಾಕ್ಬೇಕಿತ್ತ ಅಂತ ಗೈಸ್. ಬಂದಲ್ಲಿಂದ ನಾನು ಸಿಗ್ನೇಚರ್ ಹಾಕಿಲ್ಲ, ಸೊ ಡೂಯಿಂಗ್ ಇಟ್ ನಾ. ಊಟ ಮಾಡೋ ಸಮಯದಲ್ಲಿ ನಾವು ಒಂದು ಫ್ರೆಶ್ ಜ್ಯೂಸ್ ಕುಡಿತಾ ಇದ್ದೀವಿ ಗೈಸ್. ಸೊ ದಿಸ್ ಇಸ್ ವಾಟರ್ಮೆಲನ್ ಸಮಥಿಂಗ್. ಚೆನ್ನಾಗಿದೆ. Hello, how are you? हमारा लड़की बिल्ली. Hello, how are you? Listen, me and Billu are going to have a lunch now. Time is around 2:30 and अभी हमारा खाने के समय आ रहा है. बोलो हाँ. Yes. He's a bit shy guys. ಇವನ ಏಜ್ನ ಒಂದು ಗೆಸ್ ಮಾಡಿ, ನನ್ನ ಮಗಂದು ಏಜ್ ಎಷ್ಟಿರ್ಬೋದು ಅಂತೇಳಿ. ಈಸ್ ಜಸ್ಟ್ 18 and our manager also is coming now and we are going to have a lunch. आ रहा है जा रहा है चलता जा रहा है. ಪರಿಸರವಂತೂ ಚಂದ ಇದೆ. ಬ್ಯಾಂಗ್ಳೂರು ಬಿಟ್ಟು ಬಂದು ಏನೋ ಖುಷಿ ಆಗ್ತಿದೆ. ಹಾಂ ಇಲ್ಲ ಇಷ್ಟೊತ್ತಿಗೆಲ್ಲ ಬಿಸಿ ಬಟ್ ಇಲ್ಲಿ ಆರಾಮ್ ಕೆಲಸ ಅಲ್ಲ, ಸರೌಂಡಿಂಗ್ಸ್. ಮೈ ಎನ್ವೈರನ್ಮೆಂಟ್ ಇಸ್ kind of quiet. क्या देखेगा? आराम इधर किधर? मटके Madkeri, yeah. At December times, yeah, of course it will be busy. And as
ಟೀಮ್ ಬಿಕಪ್ ಆ್ಯಂಡ್ ಬಿಕಪ್ ಈಸ್ ಆನ್ ದ ನಾಟ್ ಟೀಮ್ ಬಿಕಪ್ ಒಂದು ಹೈವೇಲಿ ಇರೋದ್ರಿಂದ ಬ್ಯುಸಿ ಇರುತ್ತೆ ಅಫ್ಕೋರ್ಸ್. ಒಳ್ಳೆ ಬ್ಯುಸಿ ಇರುತ್ತೆ ಗೈಸ್, ಸೈಕ್ ಇರುತ್ತೆ. पहलवान ಆ ಟೈಮಿಗೆ ತೋರಿಸ್ತೀನಿ. ಓಕೆ, वीडियो निकाल रहा है आपका. ನೈ ಬಾಯ್. ಇವ್ನು ನೋಡೋಕೆ ಮಾತ್ರ ಈಗ ಸ್ವಲ್ಪ ಖತರ್ನಾಕ್ ನನ್ನ ಮಗ. ಸೊ ಚಲೋ ಹೋಗೋಣ, ಊಟ ಮಾಡೋಣ. ಸೊ ಗೈಸ್, ನಮಗೆ ಊಟ ಎಲ್ಲಿ ಗೊತ್ತಾ, ನಾವು ಕೆಫೆಲೇ ಮಾಡಲ್ಲ. ಸೊ ವಿ ಕಮ್ ಔಟ್ ಆ್ಯಂಡ್ ಅಲ್ಲಿ ದೂರದೊಂದು ಇದು ಕಾಣಿಸ್ತಿದ್ಯಾ, ಸೊ ಅದು ಬಾಯ್ಸ್ದು ಸ್ಟೇ. ಸೊ ವಿ ಗೋ ದೇರ್ ಆ್ಯಂಡ್ ಹ್ಯಾವ್ ಅ ಲಂಚ್, ಮತ್ತೆ ವಾಪಸ್ ಕೆಫೆಗೆ ಒಂದು ಸಣ್ಣ ವಾಕ್. ಯಾ ಲೈಫ್ ಇದ್ರೆ ಇದ್ರ ಥರ. ಚಾಯ್ ದೂಗಿ ಮಲ್ಕೋ ಪಾಪ ಡಿಸ್ಟರ್ಬ್ ಮಾಡಿಬಿಟ್ನ ಅಂತ ಎದ್ದು ಬಂದುಬಿಡ್ತು ನಾನು ಮುಡ್ದಂಗೆ. ಊಟ ಮುಗಿಸಿ ಡ್ಯೂಟಿ ಮುಗಿಸಿ ಮನೆ ರ್ಯಾಪರ್ ಆಗ್ಬೋದಾ ಅಂತ. another ಫ್ರೆಂಡ್ ವಿಶ್ವ ಹಾಯ್ ಪಂಡ. ಹಾಯ್ ಪಂಡ್ರಾ. he is also shy. ಪರ್ಫೆಕ್ಟ್ ಆಗ್ಬೋದು, ಸ್ವಲ್ಪ ಟೈಮ್ ತಗೊಳ್ತದೆ. ಆ್ಯಂಡ್ ದಿಸ್ ಇಸ್ ನನ್ ಅದರ್ ಒನ್ ವಿಚ್ ಐ ಡಿಡ್ ನಾವು. ಚಂದ ಇದೆ, ಇದೊಂದು ಸ್ವಲ್ಪ ಚಂದ ಬಂದುಂಟು. ಐ ಆಮ್ ಹ್ಯಾಪಿ. ಆ್ಯಂಡ್ ಬಟ್ ಅದ್ರದ್ದು ಫೋಮ್ ಹೋಗ್ಬಿಟ್ಟಿದೆ, ಅದು ಸುಮಾರು ತಿಟ್ಟಲ್ಲಿ ಮಾತಾಡ್ಕೊಂಡಿದ್ದೆ. ಸೊ ಬಟ್ ನೈಸ್ ಗೈಸ್, ಯು ನೀಡ್ ಟು ಸೇ ದಿಸ್. We are with corporate Kannadiga. I can't believe this. Seriously. Bro. It's still like a dream. No, I have seen your videos. Wow. When I saw you, I said, I have seen this face. And then I remembered it's you. I have seen your videos. Guys, ಇದು ಒಂದು ಮೂವ್ ದಿನದಲ್ಲಿ ನನಗೆ ಸಖತ್ ಖುಷಿ ಆಗ್ತದೆ. ಲವ್ ಇಟ್ ಬ್ರೋ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಗೈಸ್, ದಿಸ್ ಇಸ್ ದ ಬೆಸ್ಟ್ ಮೂಮೆಂಟ್ ನನ್ನ ಒಂದು ಚಾನಲ್ ಆಗ್ತಿರೋದು. ಸೀರಿಯಸ್ಲಿ, ಮೀಟ್ ಮಿಸ್ಟರ್ ಕಾರ್ಪೊರೇಟ್ ಕನ್ನಡಿಗ. ಇವರೊಂದು ಸಿಕ್ಕಿ ನನ್ನ ಒಂದು ದಿನ ಒಂದು ಸ್ವಲ್ಪ ಬ್ರೈಟ್ ಆಗಿಬಿಡ್ಬೇಕಂತೆ. ಲಾಟ್ಸ್ ಆಫ್ ಮೋಟಿವೇಶನ್. ನಾನಂತೂ ಇವರ ತುಂಬ ದೊಡ್ಡ ಫ್ಯಾನ್ ಗೈಸ್. ಆ್ಯಂಡ್ ಆಗಲೇ ಮತ್ತೊಂದು ವೀಡಿಯೋ ಮಾಡ್ತಾರೆ, ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಆಗಿತ್ತು. ಅದನ್ನೂ ಪಿನ್ ಮಾಡ್ತೀನಿ, ಸಿ ದ್ಯಾಟ್. ಆ್ಯಂಡ್ ಇವ್ರು ಸಿಕ್ಕಿ ಆ್ಯಂಡ್ ಇವರು ನನ್ನ ವೀಡಿಯೋ ಒಂದ್ಸಲ ನೋಡಿದ್ದೀನಿ ಅಂತ ಹೇಳಿದಕ್ಕೆ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೋಟಿವೇಟ್ ಆಗ್ತುಂಟು. ಸೊ ದ್ಯಾಟ್ ಐ ಶುಡಂಟ್ ಸ್ಟಾಪ್ ಇಟ್ ಹಿಯರ್. ಸೊ ಇದು ಸ್ವಲ್ಪ ಹೋಗ್ತಾ ಇದೆ ಆ್ಯಂಡ್ ಇವರೆಲ್ಲ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ನನಗೆ ತುಂಬ ಖುಷಿ ಆಗ್ತುಂಟು. ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಒಂದ್ಸಲ ಅಲ್ಲಿಗೆ ನೋಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದು ಸಾಕಾಗ್ಬಿಟ್ಟಿದೆ ನನಗೆ. ನಮ್ಮ ಒಂದು ಮೋಟಿವೇಟರ್ ಕಡೆಯಿಂದ ಒಂದು ಗುಡ್ ಕೋಟ್ ಫಾರ್ ಅ ಡೇ ಅಂತ ಒಂದು ಕೇಳೋಣ. Yes. So even ಇದು ಇವ್ರಿಗೆ ಕೂಡ ಅನ್ವಯಿಸುತ್ತೆ, ನೋಡೋರಿಗೆ ಕೂಡ ಅನ್ವಯಿಸುತ್ತೆ. He have started 30 days video challenge ಆಯ್ತಾ, and he is doing really nice. And one main thing ಹೇಳ್ಬೇಕಂದ್ರೆ ವೇವ್ಸ್ ಆಗಲಿ ಲೈಕ್ಸ್ ಆಗಲಿ ಅದ್ರ ಕಡೆ ತಲೆನೇ ಕೆಡಿಸ್ಕೋಬೇಡಿ. ಈವನ್ ಇನ್ ಲೈಫ್ ಅಷ್ಟೇ, ನಾವು ಇಫ್ ಇನ್ ಕೇಸ್ ವಿ ಹ್ಯಾವ್ ಸಮಥಿಂಗ್ ಇನ್ ಅವರ್ ಮೈಂಡ್, ವಿ ಹ್ಯಾವ್ ಟು ಫೋಕಸ್ ಆನ್ ದ ಡೆಡ್ ಲೈನ್. ದಿಸ್ ಜರ್ನಿ ಈಸ್ ರಿಯಲಿ ಬ್ಯೂಟಿಫುಲ್. ನೀವು ಜರ್ನಿ ಮಧ್ಯದಲ್ಲೇ ಏನಾಯ್ತುಂಟು ಹೇಗಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಯು ಕ್ಯಾನ್ ನೆವರ್ ರೀಚ್ ಟಿಲ್ ದ ಡೆಡ್ ಎಂಡ್. ಸೊ ದೇ ಸೇ ಫೋಕಸ್ ಆನ್ ದ process, not on the finish line. So just do the work, keep it every single day coming, and eventually things will change. ಒಂದಿನ ಅನ್ಸುತ್ತೆ, ಇದಿಷ್ಟು ಈಸಿ ಇತ್ತ, ಎಲ್ಲ ಚೇಂಜ್ ಆಗ್ಬಿಡ್ತಲ್ಲ ಅಂತ. I have felt it, that's why I know it ಆಯ್ತಾ. Never be stuck at, especially when it comes to social media ಆಯ್ತಾ. Don't focus on likes, followers. People are watching you ಆಯ್ತಾ. ನಿಮಗೆ ವಾಚಿಂಗ್ ಒಂದು ಈಗ 10,000 ಇದ್ರೆ ಲೈಕ್ಸ್ ಮಾತ್ರ ಒಂದು 500 ಜನ ಇರುತ್ತೆ. ಯಾಕೆ? ಬಿಕಾಸ್ they are watching. No one will like you and no need anyone also. ಯಾರು ನೀವು ಇಷ್ಟಪಡೋ ಅವಶ್ಯಕತೆ ಇಲ್ಲ. Just do the work, put the effort, upload the videos every single day and keep going, and one fine day things gonna change ಆಯ್ತಾ. ಇನ್ ದ ಎಂಡ್ ಥಿಂಗ್ಸ್ ಗೋನ ಚೇಂಜ್. ಆಗ ನಿಮಗೆ ಅನ್ಸುತ್ತೆ ಇಷ್ಟು ಈಸಿ ಇತ್ತ, ನಾನು ಮುಂಚೆನೇ ಮಾಡಬೇಕಿತ್ತು ಅಂತ. ನಾವು ಇಟ್ ಮೈಟ್ ಫೀಲ್ ಹಾರ್ಡ್ ಆಯ್ತಾ, ಬಟ್ ಇಟ್ಸ್ ರಿಯಲಿ ಈಸಿ. ಜಸ್ಟ್ ಬಿ ಕನ್ಸಿಸ್ಟೆಂಟ್, ಪೋಸ್ಟ್ ವೀಡಿಯೋಸ್ ಎವ್ರಿ ಸಿಂಗಲ್ ಡೇ ಆ್ಯಂಡ್ ಡೂ ದ ವರ್ಕ್. ತುಂಬ ಥ್ಯಾಂಕ್ಸ್ ಅಲ್ಲ, ತುಂಬ ಥ್ಯಾಂಕ್ಸ್. ನನಗಂತೂ ತುಂಬ ಖುಷಿ ಆಗ್ತದೆ ಗೈಸ್. ಆ್ಯಂಡ್ ನನ್ನ ಒಂದು ಫೇವ್ರೆಟ್ ಕಂಟೆಂಟ್ ಕ್ರಿಯೇಟರ್ ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅಂತೂ ಅದು ನನಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಮ್ಮವರು ಕೂಡ, ನಮ್ಮ ಊರವರು ಯಾರೇ ಇರಲಿ, ಸ್ಪೆಷಲಿ ಫ್ರಮ್ ಕೂರ್ಗ್, they should grow more. ನಮ್ಮ ಕೂರ್ಗಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಶುಡ್ ಗ್ರೋ. ಆ್ಯಕ್ಚುಲಿ ಕ್ರಿಂಜ್ ಕಾಂಟೆಂಟ್ ಅಲ್ಲ, ಆ್ಯಕ್ಚುಲ್ ಕಾಂಟೆಂಟ್ ಏನಿರುತ್ತೆ, ಇಟ್ ಶುಡ್ ಗ್ರೋ. ಆ್ಯಂಡ್ ಎವ್ರಿ ಸಿಂಗಲ್ ಒನ್, ಇಫ್ ಸಮನ್ ಈಸ್ ವಾಚಿಂಗ್, ಡೂ ದ ವರ್ಕ್ ಆ್ಯಂಡ್ ಇಟ್ಸ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಾಂದರೆ
ಸೊ ಇಟ್ಸ್ ಟೈಮ್ ಟು ಲೀವ್. ಡನ್ ವಿತ್ ಮೈ ವರ್ಕ್, ಡನ್ ವಿತ್ ಎವ್ರಿಥಿಂಗ್. ಈ ಒಂದು ದಿನ ಹೀಗೆ ಇತ್ತು. ಸೊ ವಿಲ್ ಸ್ಪೀಕ್, ಒಂದು ಒಳ್ಳೆ ಲೈಟ್ ಇದೆ, ಹೀಗಿತ್ತು. ಆದಷ್ಟು ಬೇಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾನಾಗ ಒಂದು ದಿನ ಎಲ್ಲಿ ಮುಗಿಸ್ತೀನಿ. ಸೊ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇವಾಗ ಹೋಗಿ ಊಟ ಮಾಡಿ ರೆಸ್ಟ್ ಮಾಡೋದೆ. ವಿಡಿಯೋ ಖುಷಿಯಾಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಒಂದು ಡೂಡ್ನ ಮೀಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು, ನಮ್ಮ ಕಾರ್ಪೊರೇಟ್ ಕನ್ನಡಿಗ ಅವ್ರನ್ನ. ಸೊ ಆದಷ್ಟು ಬೇಗ ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೇಫ್ ಆಗಿರಿ. ಟಾಡಾ ಬಾಯ್, ಲವ್ ಯು ಆಲ್.